MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಈ ಮುಸುಕುದಾರಿ ದೂರುದಾರ ಬಂದು ನಾನು ನೂರಾರು ಶವಗಳನ್ನ ಹೂತಿದ್ದೇನೆ. ಅದರಲ್ಲೂ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿಯಲ್ಲಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ದೇಹವನ್ನ ನಾನೇ ಕೈಯಾರೆ ಮಣ್ಣಿನಲ್ಲಿ ಹೂತಿದ್ದೇನೆ. ಆಕೆಯ ಶಾಲೆಯ ಸಮವಸ್ತ್ರದ ಸಹಿತ ಆಕೆಯನ್ನ ದಫನ್ ಮಾಡಲಾಗಿತ್ತು ಅಂತ ಹೇಳಿ ಹೇಳಿಕೆ ಕೊಡ್ತಾನೆ. ಇದೇ ಹೇಳಿಕೆಗಳನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ಕೊಟ್ಟಂತಹ ಇದೇ ಹೇಳಿಕೆಗಳನ್ನು ಆಧರಿಸಿ SIT ತನಿಖೆಯನ್ನ ಪ್ರಾರಂಭ ಮಾಡಿತು. ನಿರಂತರವಾಗಿ 10 ದಿನಗಳಿಂದ ಈತ ತೋರಿಸಿದ ಜಾಗದಲ್ಲೆಲ್ಲ ಅಡಿಗಳ ಮೇಲೆ ಅಡಿಗಳಂತೆ ಮಣ್ಣನ್ನ ಕೊರೆಯಲಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 15ನೇ ಪಾಯಿಂಟ್ ಆಪರೇಷನ್ ಕಲ್ಲೇರಿ, ಇದು ಕೂಡ ಕಿತ್ತಾಗೋಯ್ತಾ ಅನ್ನೋ ಅನುಮಾನ. ಯಾಕಂದ್ರೆ ಈ 15ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಹಾಗಾದ್ರೆ ಡ್ರಾಮಾ ಮಾಡಿದ್ನ ಈ ನಿಗೂಢ ವ್ಯಕ್ತಿ, SITಯ ದಿಕ್ಕು ತಪ್ಪಿಸ್ತಿದ್ದಾನ ಮುಸುಕುದಾರಿ. ಪದ್ಮಲತಾ ನಿವಾಸದತ್ತ ಈತನನ್ನ ಕರೆದೊಯ್ದ್ರು. ಗೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ SIT ಉತ್ಖನನ ಮಾಡಿ ಬರಿಗೈಯಲ್ಲೇ ಹಿಂದಿರುಗಿದ್ದು ಇದೀಗ ಮತ್ತೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇವತ್ತಿನ ದಿನ ಅದರಲ್ಲೂ ಈ ಪಾಯಿಂಟ್ ನಂಬರ್ 15 ಆಪರೇಷನ್ ಕಲ್ಲೇರಿ ನಡೆದಿದ್ದೇನು ಇದನ್ನ ವಿವರಿಸುತ್ತೆ ಈ ವರದಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮುಸುಕುದಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ದ. ಆ ದೂರಿನ ಆಧಾರದಲ್ಲಿ SIT ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಇಡೀ ದಿನ ಬ್ರೇಕ್ ಕೊಟ್ಟಿದ್ದ SIT ತನಿಖಾ ತಂಡ ಅದಕ್ಕೆ ಕಾರಣ ಕೂಡ ರಿಪಬ್ಲಿಕ್ ಕರ್ಣಕ್ಕೆ ಸಿಕ್ಕಿದೆ. ಮುಸುಕುದಾರಿ ವ್ಯಕ್ತಿ ನಿನ್ನೆ ತಡವಾಗಿ ಬಂದಿದ್ದೆ, ನಿನ್ನೆ ತನಿಖೆಗೆ ಬ್ರೇಕ್ ಹಾಕಲಾಗಿತ್ತು. ಇವತ್ತು ಬೆಳಗ್ಗೆ 13ನೇ ಪಾಯಿಂಟ್ಗೆ ಆತನನ್ನ ಕರೆದುಕೊಂಡು ಬಂದು ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಆದರೆ 13ನೇ ಪಾಯಿಂಟ್ನಲ್ಲಿ ಉತ್ಖನನ ತುಂಬಾ ಕಷ್ಟ ಅಂತ ಹೇಳಿ GPR ಎಕ್ಸ್ಪರ್ಟ್ಗಳನ್ನ ಸಂಪರ್ಕಿಸುವಂತ ಕೆಲಸವನ್ನ SIT ಮಾಡುತ್ತೆ. ಮಾತುಕತೆಗೂ ಕೂಡ ಮುಂದಾಗುತ್ತೆ. ಆದರೆ ಎಲ್ಲೊಂದು ಕಡೆ ಆ ಮಾತುಕತೆ ಇನ್ನೂ ಅಂತಿಮ ಘಟ್ಟಕ್ಕೆ ತಲುಪಿಲ್ಲ. ಹಾಗಾಗಿ ಇವತ್ತು ಏನು ಮಾಡ್ತಾರೆ SIT ಅಂತೇಳಿ ಬೆಳಗ್ಗೆ ಒಂದಷ್ಟು ಚಿಂತನೆ ನಡೀತಾ ಇತ್ತು. ಅದೇ ಸಮಯಕ್ಕೆ ಬೆಳಗ್ಗೆ 10:20ಕ್ಕೆ ಸರಿಯಾಗಿ ಮುಸುಕುದಾರಿ ವ್ಯಕ್ತಿ ತಮ್ಮ ವಕೀಲರ ಜೊತೆಯಲ್ಲಿ ಆಗಮಿಸ್ತಾರೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆ ಕೂಡ ಇರುತ್ತೆ. ಆತನೇ ಬೇಡಿಕೊಂಡಂತೆ ನನಗೆ ಪೊಲೀಸ್ ಭದ್ರತೆ ಬೇಕು ಅಂತೇಳಿ ಕೇಳಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಕೊಡಲಾಗಿದೆ. ಕ್ಕೆ ಮುಸುಕುದಾರಿ ವ್ಯಕ್ತಿ SIT ಕಚೇರಿಗೆ ಬರ್ತಾನೆ. ಅದಾದ ಬಳಿಕ AC ಸ್ಟೆಲ್ಲಾ ವರ್ಗೀಸ್ ಅವರು ಬರ್ತಾರೆ. ಅಡಿಷನಲ್ SP ಕೂಡ ಆಗಮಿಸ್ತಾರೆ. SIT ಅಧಿಕಾರಿಗಳು ಕೂಡ, ಹಿರಿಯ ಅಧಿಕಾರಿಗಳು ಕೂಡ SIT ಕಚೇರಿಗೆ ಆಗಮಿಸ್ತಾರೆ. ನಂತರ ಸುಮಾರು 11:30 ಸುಮಾರಿಗೆ ಅಲ್ಲಿಂದ ಆತನನ್ನ ಕರ್ಕೊಂಡು ಹೊರಡ್ತಾರೆ. ಈ ನಡುವೆ 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಸುದ್ದಿಯನ್ನ ಮಾಡಿತ್ತು. SIT ಕಚೇರಿಯಿಂದ ಆತನನ್ನ ಕರ್ಕೊಂಡು ಹೊರಟಾಗ ಆತನನ್ನ SIT ಅಧಿಕಾರಿಗಳು 13ನೇ ಪಾಯಿಂಟ್ ಕರ್ಕೊಂಡು ಹೋಗಲ್ಲ. ಬಳಿಕ ಆ ಮುಸುಕುದಾರಿ ವ್ಯಕ್ತಿಯೇ ಇವತ್ತು ಎಲ್ಲ ಅಧಿಕಾರಿಗಳನ್ನ ಹೊಸ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ. ಧರ್ಮಸ್ಥಳ ದಾಟಿ ಸುಮಾರು 2-3 ಕಿಲೋಮೀಟರ್ ಮುಂದೆ ಸಾಕಿದಾಗ ಅಲ್ಲಿ ಬೋಳಿಯಾರ್ ಅನ್ನುವ ಪ್ಲೇಸ್ ಸಿಗುತ್ತೆ. ಆ ಬೋಳಿಯಾರ್ ಅನ್ನುವ ಸ್ಥಳದಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಬಂದು ಅಲ್ಲಿ ಕೂಡ ಒಂದು ಹೊಸ ಜಾಗವನ್ನು ತೋರಿಸ್ತಾನೆ. ಇವತ್ತು ಆ ಒಂದು ವಿಚಾರವಾಗಿ ಹೊಸ ತಿರುವು ಕೂಡ ಪಡೆದುಕೊಳ್ಳುತ್ತೆ. ಅಲ್ಲಿಗೆ ಸುಮಾರು 12:30 ಹೋಗ್ತಾರೆ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಒಳಗಡೆ ಶೋಧ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಮಾಧ್ಯಮದವರನ್ನ ಹೊರಗಡೆ ಇಡ್ತಾರೆ. ಆದರೆ ಅಲ್ಲೂ ಕೂಡ ಏನೂ ಪತ್ತೆ ಆಗಿಲ್ಲ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನೊಂದು ವಿಚಾರ ಅಂತಂದರೆ, ನಾನು ಹೊಸದಾಗಿ 4 ಜಾಗಗಳನ್ನು ತೋರಿಸ್ತೀನಿ, ಅಲ್ಲಿ ನೀವು ಶೋಧ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತೇಳಿ ಆತನೇ ಮನವಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅದರ ಮೊದಲ ಭಾಗವಾಗಿ ಇವತ್ತು
ಹೊಸ ಜಾಗವನ್ನ ತೋರಿಸ್ತಾನೆ. ಇನ್ನು 3ರಿಂದ 4 ಹೊಸ ಜಾಗಗಳನ್ನ ಆ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನೆ ಅಂತ ಇದೆ. ಇವತ್ತು ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆಗಿದೆ, ಉತ್ಖನನ ಕೂಡ ನಡೆದಿದೆ, ಆದರೆ ಅಲ್ಲಿ ಏನು ಕೂಡ ಪತ್ತೆ ಆಗಿಲ್ಲ. ನಾಳೆ ಮತ್ತೊಂದು ಹೊಸ ಜಾಗವನ್ನ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನ. ಆ ಜಾಗದಲ್ಲೇ ಶೋಧ ಕಾರ್ಯಾಚರಣೆ ನಡೆಯುತ್ತಾ, ಅಲ್ಲಿವರೆಗೂ ಕೂಡ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳ ಹಾಗೆ ಅಲ್ಲಿನ ಕ್ಷೇತ್ರ, ಅಲ್ಲಿನ ಕೆಲ ಮುಖ್ಯಸ್ಥರು, ಎಸ್ಪೆಷಲಿ ಧರ್ಮಸ್ಥಳ ಗ್ರಾಮ, ಇಲ್ಲಿ ನಡೆದಿದೆ ಎನ್ನಲಾಗ್ತಾ ಇದ್ದ ಅತ್ಯಾಚಾರ, ಕೊಲೆ, ಇದೆಲ್ಲದರ ಬಗ್ಗೆ ಸತ್ಯಾಸತ್ಯತೆ ಹೊರಗೆ ಬರಲೇಬೇಕು, ತನಿಖೆ ಆಗಲೇಬೇಕು. ತನಿಖೆ ಬಗ್ಗೆ ಯಾರದ್ದು ಕೂಡ ಚಕಾರ ಇಲ್ಲ. ಆದರೆ ಈ ತನಿಖೆ ಆಗಲಿಕ್ಕೆ ಪ್ರಮುಖವಾಗಿ ಕಾರಣೀಕರ್ತನಾದ ದೂರುದಾರ, ಈತನ ಬಗ್ಗೆನೇ ಇದೀಗ ಸಾಲು ಸಾಲು ಆರೋಪಗಳು ಬರ್ತಾ ಇದೆ. ದಿನಕ್ಕೊಂದೊಂದು ಜಾಗ ತೋರಿಸಿ ಇಲ್ಲಿದೆ ಬುರುಡೆ, ಅಲ್ಲಿದೆ ಬುರುಡೆ ಅನ್ನೋ ರೀತಿಯಲ್ಲಿ ಈತ ಹೇಳ್ತಾ ಇರುವ ಹೇಳಿಕೆಗಳು. ಅದರಲ್ಲೂ ಈ ಆರೋಪಗಳ ಪ್ರಾರಂಭಿಕ ಹಂತವಾಗಿ ಈತ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದ ಆ ಒಂದು ಬುರುಡೆ, ಆ ಬುರುಡೆ ಹಿಂದಿನ ಸತ್ಯ ಬಯಲಾಗುತ್ತಾ ಇಲ್ಲವಾ ಅನ್ನೋದೇ ಗೊಂದಲಕ್ಕೆ ಕಾರಣವಾಗಿದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಈತನ ನಡೆ, ಈತನ ಹೇಳಿಕೆ, ಈತನ ಸಾಕ್ಷ್ಯಗಳು ಕೂಡ ಅನೇಕ ಅನುಮಾನಗಳಿಗೆ ಆಸ್ಪದ ಮಾಡಿಕೊಡ್ತಾರೆ. ಇದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ನಿಗೂಢ ವ್ಯಕ್ತಿ ತಂದ ಬುರುಡೆ ರಹಸ್ಯ ಬಯಲು. ಅದು ಯಾರದ್ದು, ಎಷ್ಟು ವರ್ಷ ಹಳೆಯದು? ಮುಸುಕುದಾರಿ ತಂದುಕೊಟ್ಟ ತಲೆಬುರುಡೆ, ಈ ಕುರಿತು ಅತಿದೊಡ್ಡ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಅನಾಮಿಕ ವ್ಯಕ್ತಿ ಧರ್ಮಸ್ಥಳದ ಅರಣ್ಯ ಭಾಗದಲ್ಲಿ ಹೂತಿದ್ದ ತಲೆಬುರುಡೆಯನ್ನೇ ಪೊಲೀಸ್ ಠಾಣೆಗೆ ತಂದು ದೂರು ಕೊಟ್ಟಿದ್ದ ಎನ್ನಲಾಗ್ತಾ ಇರುವ ವಿಚಾರ ಇದೀಗ ರಾಜ್ಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ. ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಟೀಮ್ ಇದೀಗ ತಲೆಬುರುಡೆ ರಹಸ್ಯವನ್ನ ಭೇದಿಸಿದೆ ಅಂತ ಹೇಳಲಾಗ್ತಾ ಇದೆ. ಓರ್ವ ಪುರುಷನದ್ದ ಈ ತಲೆಬುರುಡೆ. ನೂರಾರು ಶವ ಹೂತಿರುವುದಾಗಿ ಹೇಳಿದ್ದ ನಿಗೂಢ ವ್ಯಕ್ತಿ ಜುಲೈ 11ರಂದು ಬೆಳ್ತಂಗಡಿ ಠಾಣೆಗೆ ತಲೆಬುರುಡೆ ತಂದಿದ್ದ. ಅಂದೇ ಕೋರ್ಟ್ನಲ್ಲಿ ಹೇಳಿಕೆ ಕೂಡ ದಾಖಲಿಸಿದ್ದ. ನಿಗೂಢ ವ್ಯಕ್ತಿ ತಂದುಕೊಟ್ಟ ತಲೆಬುರುಡೆ ಪುರುಷನದ್ದು ಎಂಬ ಮಾಹಿತಿ ಲಭ್ಯವಾಗಿದೆ. ಮುಸುಕುಧಾರಿ ಪೊಲೀಸ್ ಠಾಣೆಗೆ ನೀಡಿದ ತಲೆಬುರುಡೆ 30 ವರ್ಷಗಳ ಹಳೆಯದು ಎಂಬ ಮಾಹಿತಿ ಲಭ್ಯವಾಗಿದೆ. ಬುರುಡೆ ಬಗ್ಗೆ 2 ಆಸ್ಪತ್ರೆಗಳ ವರದಿ. ತಲೆಬುರುಡೆ ಆಧರಿಸಿ ತನಿಖೆಗಿಳಿದಿದ್ದ ಎಸ್ಐಟಿ ತಂಡ 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಪರೀಕ್ಷೆಯನ್ನು ನಡೆಸಿತ್ತು. 2 ಆಸ್ಪತ್ರೆಗಳ ವರದಿಯು ಪುರುಷನ ತಲೆಬುರುಡೆ ಎಂಬುದನ್ನ ಸಾಬೀತುಪಡಿಸಿವೆ. ಬುರುಡೆ ಸಿಕ್ತು, ಉಳಿದ ಭಾಗಗಳು ಎಲ್ಲಿ? ನಿಗೂಢ ವ್ಯಕ್ತಿ ತಂದುಕೊಟ್ಟ ಬುರುಡೆಯ ಉಳಿದ ಭಾಗಗಳು ಎಲ್ಲಿ? ಸಾಮಾನ್ಯವಾಗಿ ಇಡೀ ಭಾಗವನ್ನ ಹೂಳಲಾಗುತ್ತದೆ. ಹಾಗಿದ್ರೆ ಸಂಪೂರ್ಣ ದೇಹದ ಭಾಗಗಳು ಸಿಗಬೇಕಾಗಿತ್ತು. ಆದ್ರೆ ಬರೀ ಬುರುಡೆಯನ್ನ ಯಾಕೆ ತಂದ ಅಂತ ಪತ್ರಕರ್ತ ವಸಂತ ಗಿಳಿಯಾರ್ ಪ್ರಶ್ನೆ ಮಾಡಿದ್ದಾರೆ. ಏನು ತಲೆಬುರುಡೆ ಮಾತ್ರ ಬಂದಿದೆ, ಯಾರು ಕೂಡ ತಲೆಬುರುಡೆಯನ್ನ ಹೂತಿಡ್ಲಿಕ್ಕೆ ಸಾಧ್ಯ ಇರ್ಲಿಕ್ಕಿಲ್ಲ. ಅದ್ರ ಜೊತೆ ಒಂದು ದೇಹ, ಅದು ಸ್ಕೆಲೆಟನ್ ಇರ್ತದೆ. ಆ ಪಾಯಿಂಟ್ ಯಾವುದು, ಆ ಭಾಗವನ್ನ ಯಾಕೆ ಇವರು ಇನ್ನು ಮಹಜರು ಮಾಡಲಿಲ್ಲ, ವೆರಿಫಿಕೇಶನ್ ಮಾಡಲಿಲ್ಲ SIT ಅವರು, ಅದಕ್ಕೆ ಒಂದು ಭದ್ರತೆಯನ್ನು ಒದಗಿಸಿಲ್ಲ. ಅವರು ಹೇಳ್ತಾ ಇದ್ದಾರೆ, ಅವರು ಆಗದು ಬೇರೆ ಕಡೆ ಸಾಗಿಸ್ತಾರಂತಲೂ ಕೆಲವರು ಆರೋಪ ಮಾಡ್ತಾ ಇದ್ದಾರಲ್ವಾ. ಅದಕ್ಕೆ ಯಾಕೆ ಒಂದು ಪಾಯಿಂಟ್ ಮಾಡಿಲ್ಲ, ರೌಂಡ್ ಅಪ್ ಮಾಡಲಿಲ್ಲ? ಅವನು ತಂದ ತಲೆಬುರುಡೆ ತಂದ ಭಾಗದಿಂದಲೇ ಇವರ ಏನು ಅಗೆತವನ್ನ ಪ್ರಾರಂಭ ಮಾಡಬೇಕಿತ್ತು. ಧರ್ಮಸ್ಥಳದಲ್ಲಿ ಸಿಕ್ಕಿದೆ ಎನ್ನಲಾದ ಬುರುಡೆ 30 ವರ್ಷ ಹಳೆಯದಂತೆ. ಅದು ಯಾರದ್ದು, ಹೇಗೆ ಸತ್ತ ಅನ್ನೋ ತನಿಖೆ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ SIT ಸ್ಥಳ ಪರಿಶೋಧನಾ ಕಾರ್ಯವನ್ನ ಬಹುತೇಕ ಅಂತಿಮ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಈ ಕಾರ್ಯಾಚರಣೆ ಚುರುಕುಗೊಳ್ಳುವ ಸಾಧ್ಯತೆ ಕೂಡ ಇದೆ. GPR, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಈ ತಂತ್ರಜ್ಞಾನವನ್ನ ಬಳಸಿ SIT ತನಿಖೆಯನ್ನ ಮುಂದುವರಿಸೋ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇದೆ.
ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ಶವ ಹುಡುಕಲು ಹೊಸ ಪ್ಲಾನ್. ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾದ ಎಸ್ಐಟಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಪಾಟ್ಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ಆ ಸ್ಥಳಗಳ ಪರಿಶೋಧನೆಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ. ಸ್ಪಾಟ್ ನಂಬರ್ 13ರಲ್ಲಿ ಹಲವು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಮುಸುಕುದಾರಿ ಹೇಳ್ತಾ ಇದ್ದು ಆ ಜಾಗ ಭಾರಿ ಕುತೂಹಲವನ್ನು ಮೂಡಿಸಿದೆ. ಇನ್ನು ಸ್ಥಳಗಳ ಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಜಿಪಿಆರ್ ಸಿಸ್ಟಮ್ ಬರುತ್ತೆ ಎನ್ನಲಾಗ್ತಾ ಇದ್ದು 13ನೇ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನೇ ಬಳಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜಿಪಿಆರ್ ಮೌಂಟೆಡ್ ರಾಡಾರ್ ಧರ್ಮಸ್ಥಳಕ್ಕೆ ಬರಲಿದೆ. ಜಿಪಿಆರ್ ಮಷೀನ್ ಬರೋದಕ್ಕಾಗಿಯೇ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನವು ನೆಲದಡಿಯ ವಸ್ತುಗಳನ್ನು ಪತ್ತೆ ಹಚ್ಚುವ ಕ್ಷಮತೆಯನ್ನ ಹೊಂದಿದೆ. ಆದರೆ ಈ ಮಷೀನ್ ಬೇಕಿದ್ರೆ ದಿನಕ್ಕೆ 20 ಲಕ್ಷ ಬಾಡಿಗೆ ಕೊಡಬೇಕಾಗುತ್ತಂತೆ. ಆದರೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆ ಇದ್ದು ಸಮತಟ್ಟಾದ ಸ್ಥಳಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ಸುಲಭ ಮತ್ತು ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಿಲಿಟ್ರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂಥ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟಿಂದ ಮಾಡ್ಬೋದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ಲು ಯಾವ ಅಡೆತಡೆ ಇಲ್ಲದೆ ಇದ್ದರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವುದಾದ್ರು ಹಾರ್ಡ್ ರಾಕ್ ಇದ್ದರೆ ಅಥವಾ ಬೇರೆ ಏನಾದರೂ ತಡೆ ಇದ್ದರೆ ನೀರು ಬಂದರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಖಾಸಗಿ ಕಂಪನಿಯಿಂದ ಮಷೀನ್ ಬಾಡಿಗೆಗೆ. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಷೀನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನಲ್ಲಿ ರಾಜ್ಯ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. 18 ಕೃಷಿ ಹಾಗೂ ತೋಟಗಾರಿಕೆ ಉತ್ಪನ್ನಗಳಿಗೆ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಕೊಡೋಕೆ ತೀರ್ಮಾನ ಮಾಡಿದೆ. ರಾಗಿ, ಭತ್ತ, ಜೋಳ, ತೊಗರಿ, ಶೇಂಗಾ, ಹತ್ತಿ ಸೇರಿದಂತೆ 18 ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ನೀಡಲಿದೆ. ಇಂದು ನಾಡಿನ ಎಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ತುಮಕೂರು ಜಿಲ್ಲೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭಕ್ತರು ಹರಿದು ಬಂದಿದ್ದರು. ಕುರ್ಗಿಯ ತೋನಸನಹಳ್ಳಿಯ ಮಕ್ಕಳು ಶಾಲೆಗೆ ಹೋಗೋಕೆ ಪರದಾಡುವ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳು ಚರಂಡಿ ನೀರು ದಾಟಿನೇ ಶಾಲೆಗೆ ಹೋಗಬೇಕಾದ ಅನಿವಾರ್ಯತೆ ಇದೆ. ಧರ್ಮಸ್ಥಳ ಕ್ಷೇತ್ರದ ಸುತ್ತ ನಡೀತಾ ಇರುವ ಬೆಳವಣಿಗೆ ಗಮನಿಸಿ ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಕೆರಳಿ ಕೆಂಡುವಾಗ್ತಿದ್ದಾರೆ. ಕ್ಷೇತ್ರವನ್ನ ರಕ್ಷಿಸಬೇಕು, ಸಮೀರ್ ಮಟ್ಟಣ್ಣನವರ್ ತಿಮರೋಡಿಯವರನ್ನ ಬಂಧಿಸಬೇಕು ಅಂತ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಮಾಸ್ ಮ್ಯಾನ್ ವಿರುದ್ಧ ಭಕ್ತಾದಿಗಳ ಸಮರ. ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ಚುರುಕಾಗಿದೆ. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ತನಿಖೆಯಿಂದ ಎಲ್ಲ ಸತ್ಯ ಹೊರಗೆ ಬರಲಿ, ನಾವು ಅಪೋಹಗಳನ್ನು ನಂಬಲ್ಲ ಎಂದು ಭಕ್ತರು ಕಿಡಿಕಾರುತ್ತಿದ್ದಾರೆ. ಧರ್ಮಸ್ಥಳ ಭಕ್ತಾದಿಗಳ ನಂಬಿಕೆಗೆ ಧಕ್ಕೆ. ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಎಸ್ಐಟಿ ಅವರು ಒಳ್ಳೆ ರೀತಿಯಲ್ಲಿ ಮಾಡಿ ಅದೇನಾರ ಇದ್ದರೆ ತೋರಿಸಿದರೆ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ
ಒಳ್ಳೆ ಇದು ಸಿಗುತ್ತೆ. ಇಲ್ಲ ಅಂತಂದರೆ ಯಾರು ಅದನ್ನು ದೂರು ಕೊಟ್ಟ ವ್ಯಕ್ತಿಗಳಿದ್ದಾರೆ, ಅದನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡು ಅದರ ಶಿಕ್ಷೆಯನ್ನು ಮಂಜುನಾಥೇಶ್ವರ ಕೊಡಿಸ್ಲಿ ಅಂತೇಳಿ ನಮ್ಮ ಬೇಡಿಕೆ. ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ. ಉಡುಪಿಯಲ್ಲೂ ಧರ್ಮಸ್ಥಳ ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉದ್ದೇಶ ಪೂರ್ವಕವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ. ಕ್ಷೇತ್ರಕ್ಕೆ ಕಳಂಕ ತರುವ ಕೆಲಸ ಮಾಡುತ್ತಿರುವ ಬಗ್ಗೆ ಖಂಡಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಇವತ್ತಿನ ಸುಳ್ಳು ಸುದ್ದಿಗಳು ಇವತ್ತು ನಮ್ಮ ಕ್ಷೇತ್ರದ ಮೇಲೆ, ನಮ್ಮ ದೇವಸ್ಥಾನದ ಮೇಲೆ, ನಮ್ಮ ಅಸ್ಮಿತೆಯ ಮೇಲೆ, ನಮ್ಮ ನಂಬಿಕೆಯ ಮೇಲೆ ಸುಳ್ಳು ಸುದ್ದಿಗಳನ್ನು ಹರಡಿ ಬಿಡಲಾಗ್ತಾ ಇದೆ. ಅಲ್ಲಿ ಇಷ್ಟು ಶವಗಳು ಸಿಕ್ಕಿದೆ, ಅಲ್ಲಿ ಇಷ್ಟು ಸ್ಕೆಲಿಟನ್ ಸಿಕ್ಕಿದೆ, ಅದು ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಬಂದು ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಅದು 24 ವರ್ಷದ ಹುಡುಗಿದು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಗೊಂದಲದ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಲು ಕೊಟ್ಟಿರುವಂತಹ ಒಂದು ವ್ಯಕ್ತಿಗಳ ವಿರುದ್ಧ ನಾವು ಷಡ್ಯಂತ್ರದ ವಿರುದ್ಧ ನಾವಿಲ್ಲಿ ಜನ ಜಾಗೃತಿ ಸಮಿತಿಯವರು ನಾವು ಸಭೆ ಸೇರಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯೂಟ್ಯೂಬರ್ಗಳಿಗೆ SIT ಮಾಹಿತಿ ಕೊಡ್ತಿದ್ಯಾ? ನಮ್ಮ ರಾಜ್ಯದ ಗೃಹ ಸಚಿವರಿಗೆ ನಾವು ಆಗ್ರಹ ಪಡಿಸುವಂತದ್ದು, ಗೃಹ ಸಚಿವರ ಬಗ್ಗೆ ವಿಶ್ವಾಸ ಇದೆ. ಪರಮೇಶ್ವರ್ ಅವರು ಬಹಳ ಪ್ರಬುದ್ಧರಿದ್ದಾರೆ. ಈಗ ಏನು ಗೊಂದಲ ಆಗ್ತಿದೆ ಅಂತ ಹೇಳಿದ್ರೆ, ಕೆಲವು ಮೀಡಿಯಾಗಳಲ್ಲಿ ಒಂದೊಂದು ವರದಿಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ಗಳು ಮತ್ತು ಹೋರಾಟದ ಷಡ್ಯಂತ್ರದ ಒಬ್ಬ ಪಾಲುದಾರ ಅದು 24 ವರ್ಷದ ಹೆಣ್ಣು ಮಗುವಿನ ತಲೆಬುರುಡೆ ಅಂತ ಹೇಳಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ದಾನೆ. ಸೋರ್ಸ್ ಎಲ್ಲಿದು ಕೇಳಿದ್ರೆ SIT ಮೂಲದ ಸೋರ್ಸ್ ನಂಗೆ FSL ವರದಿ ಬಂದಿದೆ ಅಂತ ಹೇಳ್ತಾನೆ. ಇದು ಬಹಳ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಹಾಗಿದ್ರೆ ಏನು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡುವ ಗುಂಪಿಗೆ SIT ಅವರು ವರದಿ ಕೊಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ SIT ಅವರು ಶಾಮೀಲಾಗಿದ್ದಾರೆ ಅಂತ ತಿಳ್ಕೋಬೇಕಾ? ಮಡಿಕೇರಿಯಲ್ಲೂ ಧರ್ಮಸ್ಥಳ ಪರ ಪ್ರತಿಭಟನೆ ನಡೆಸಲಾಯಿತು. ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಪ್ರೊಟೆಸ್ಟ್ ನಡೆಸಲಾಯಿತು. ಸಮೀರ್ ಮಟ್ಟಣ್ಣನವರ್ ತಿಮ್ಮರೋಡಿ ಬಂಧಿಸಿ ಮಾಡಿಬಿಟ್ಟು ಇಂಥ ಹೊಕ್ಕರನ್ನೆಲ್ಲ ಬಂಧಿಸಬೇಕು. ಮಟ್ಟಣ್ಣ ಅವನ ತಿಮ್ಮರೂಡಿ ಮತ್ತು ಆ ಶಮೀರು ನನ್ನ ಮಕ್ಕಳನ್ನ ಬಂಧಿಸಿದ್ರೆ ನಾನು ಈ ಸರ್ಕಾರಕ್ಕೆ ಒಂದು ಗೌರವ ಸಿಗುತ್ತೆ ಅಂತ ನಾನು ಆಗ್ರಹಿಸ್ತೀನಿ. ಅವರು ಬುದ್ಧಿಜೀವಿಗಳಲ್ಲ, ಅವಿದ್ಯಾವಂತರು. ಅವರು ಬುದ್ಧಿಜೀವಿಗಳಲ್ಲ, ಅವಿದ್ಯಾವಂತರಿಗಿಂತ ಕೀಳು ನನ್ನ ಮಕ್ಕಳವರು. ಈ ಮಟ್ಟಣ್ಣ ಆಗ್ಬೋದು ಮತ್ತು ಸಮೀರ್ ಆಗ್ಬೋದು, ಇನ್ನೊಬ್ಬ ತಿಮ್ಮರೂಢ ಆಗ್ಬೋದು, ಇಂಥವ್ರೆಲ್ಲರೂ ನಾವು ಅಂಥವ್ರಿಗೆ ಭಾಳ ಹೊರಗಡೆಯಿಂದ ಅವ್ರಿಗೆ ಭಾಳ ಬೆಂಬಲ ಸಿಗ್ತಾ ಇದೆ, ಭಾಳ ದುಡ್ಡು ಬರ್ತಾ ಇದೆ. ಆ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ನಮ್ಮ ಬಾಳು ಬೆಳಗಿದ್ದೆ ಧರ್ಮಸ್ಥಳ ಕ್ಷೇತ್ರ. ಧರ್ಮಸ್ಥಳ ಸಂಘ ಅನ್ನೋದೊಂದು ಬಂದ ಮೇಲೆ ಅದರಿಂದ ಒಂದು 2 ಲಕ್ಷ ಫಸ್ಟ್ ಕೊಟ್ಟರು, ಆಮೇಲೆ 3 ಲಕ್ಷ ಕೊಟ್ಟರು, ಆಮೇಲೆ 5 ಲಕ್ಷ ಕೊಟ್ಟರು. ನನ್ನ ಸಣ್ಣ ಮಕ್ಕಳನ್ನ ಮದುವೆ ಮಾಡಲಿಕ್ಕೆ ಧರ್ಮಸ್ಥಳ ಒಂದು ಒಳ್ಳೆಯ ಅವಕಾಶ ಕೊಡ್ತು. ಈ ಧರ್ಮಸ್ಥಳ ನಡೆಯೋ ಬಗ್ಗೆ ತಡ್ಕೊಳಕ್ಕಾಗದಂಥ ದುಷ್ಟ ಶಕ್ತಿಗಳು ಈ ಕೆಲಸಕ್ಕೆ ನಿಂತಿದ್ದಾರೆ. ಯಾವನೊಬ್ಬ ಮುಸುಕುದಾರಿ ಹೇಳ್ದ ಅಂತ ಅಂದ್ಬಿಟ್ಟು ಧರ್ಮಸ್ಥಳದನ್ನು ಒಂದು ಒಡಿಲಿಕ್ಕೆ ನಿಂತಿದ್ದಾರಲ್ಲ, ಇದು ಭಾರಿ ಅನ್ಯಾಯ ನಡೀತಾ ಇದೆ. ಮತ್ತು ಧರ್ಮಸ್ಥಳದಿಂದ ತುಂಬ ಜನಕ್ಕೆ ಅನುಕೂಲ ಅಂದ್ರೆ ಹೇಳಕ್ತೀವಿ. ಸಮೀರ್ ಮಟ್ಟಣ್ಣನವರ್ ತಿಮ್ಮರೋಡಿ ಹಾಗೂ ಮಾಸ್ಮ್ಯಾನ್ ವಿರುದ್ಧ ಭಕ್ತರು ಸಿಡಿದೆದ್ದಿದ್ದಾರೆ. ಈ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಉತ್ಖನನ ಹಾಗೆ ತನಿಖೆ ರಿಲೇಟೆಡ್ ಆಗಿ ಅಪ್ಡೇಟ್ ಇವತ್ತಿನದ್ದಿಷ್ಟು. ನಾಳೆ ಕೂಡ SIT ತನಿಖೆ ಮುಂದುವರಿಯುತ್ತೆ. ಅದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನೀವು ಗಮನಿಸಬಹುದು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಸಮರವನ್ನೇ ಸಾರಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಭಾರಿ ಪ್ರತಿಭಟನೆಯನ್ನ ಕೂಡ ಮಾಡಿ ಆಕ್ರೋಶವನ್ನ ಹೊರಹಾಕಲಾಯಿತು. ಆದರೆ ಬಿಜೆಪಿಗರ ಪ್ರಕಾರ ಕಾಂಗ್ರೆಸ್ ಮಾಡ್ತಿರೋದು ಸುತಾರಾಮ್ ಸುಳ್ಳು ಆರೋಪ. ಚುನಾವಣಾ ಅಕ್ರಮವನ್ನ ಬಿಚ್ಚಿಟ್ಟಿದ್ದೇವೆ ಅಂತ ಹೇಳ್ತಾ ಇರೋ ಕಾಂಗ್ರೆಸ್ ಸುಳ್ಳು ಹೇಳ್ತಿದೆ ಅನ್ನೋದು ಬಿಜೆಪಿ ಆರೋಪ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೇಶದಲ್ಲಿ ಮತಗಳ್ಳತನ ಸಾಬೀತು ಮಾಡುವೆ, ಮತ್ತೊಮ್ಮೆ ಸವಾಲ್ ಹಾಕಿದ ರಾಹುಲ್ ಗಾಂಧಿ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮವಾಗಿ ಮತದಾನ ನಡೆಸಲಾಗಿದೆ ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಾಕ್ಷಿ ಸಮೇತ ಗಂಭೀರ ಆರೋಪ ಮಾಡಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಮಹದೇವಪುರ ಹಾಗೂ ರಾಜಾಜಿನಗರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಅಬ್ಬರದ ಭಾಷಣ ಮಾಡಿದ್ದಾರೆ.
ದೇಶದಲ್ಲಿ ಮತಗಳ್ಳತನ ಮಾಡಲಾಗಿದೆ. ಚುನಾವಣಾ ಆಯೋಗ ನನಗೆ ಬೆದರಿಕೆ ಹಾಕ್ತಿದೆ ಅಂತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡುತ್ತಿದ್ದಾರೆ. ವಿಳಾಸವೇ ಇಲ್ಲದ 40,000ಕ್ಕೂ ಹೆಚ್ಚು ಮತದಾರರನ್ನ ಪತ್ತೆ ಹಚ್ಚಿದ್ದೇವೆ. ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶದಲ್ಲಿ ಮತಗಳ್ಳತನವಾಗಿದೆ ಅಂತ ಆರೋಪ ಮಾಡಿದ್ದಾರೆ. चुनाव आयोग से हम वोटर लिस्ट मांगते थे, इलेक्ट्रॉनिक सॉफ्ट कॉपी वोटर लिस्ट की मांगते थे, वो मना कर देते. वीडियोग्राफी मांगी, उन्होंने नहीं दी और फिर कानून बदल दिया और फिर कहा कि 45 दिन के अंदर 45 दिन के बाद वीडियोग्राफी को रद्द खत्म कर देना चाहिए, डिस्ट्रॉय कर देना चाहिए. ಡಿಜಿಟಲ್ ದಾಖಲೆ ಯಾಕೆ ನೀಡುತ್ತಿಲ್ಲ? ಇಷ್ಟೊಂದು ದೊಡ್ಡ ಷಡ್ಯಂತ್ರ ಯಾಕೆ ಮಾಡಲಾಗ್ತಿದೆ? ಚುನಾವಣಾ ಆಯೋಗ ಬಿಜೆಪಿ ಏಜೆಂಟರಂತೆ ಯಾಕೆ ನಡೆದುಕೊಳ್ಳುತ್ತಿದೆ? ವಿರೋಧ ಪಕ್ಷಗಳನ್ನ ಯಾಕೆ ಬೆದರಿಸಲಾಗುತ್ತಿದೆ? ವಿಡಿಯೋ ಫುಟೇಜ್ ಯಾಕೆ ಡಿಲೀಟ್ ಮಾಡಿದ್ದೀರಿ ಅಂತ ರಾಹುಲ್ ಪ್ರಶ್ನಿಸಿದ್ದಾರೆ. Instead of threatening us, threatening me, answer these 5 questions. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? ಬಿಜೆಪಿಗೆ ಸದಾಕಾಲ ಅಧಿಕಾರದಲ್ಲಿರೋ ಆಸೆ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಎತ್ತಿಕೊಂಡು, ಚುನಾವಣಾ ವಿಚಾರವನ್ನ ಎತ್ತಿಕೊಂಡು ಹೇಗೆ ಬಿಜೆಪಿಯವರು ಮೋಸ ಮಾಡ್ತಾರೆ, ಮನುವಾದಿಗಳು ಮೋಸ ಮಾಡ್ತಾರೆ. ಯಾಕಂತಂದ್ರೆ ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ರಾಹುಲ್ ಗಾಂಧಿಯದ್ದು ಫ್ರಾಡ್ ವಂಶ. ವಿಪಕ್ಷ ನಾಯಕರ ವಿರುದ್ಧ ಬಿಜೆಪಿ ಕಿಡಿಕಿಡಿ. ರಾಹುಲ್ ಗಾಂಧಿಯವರೇ, ಮತಗಳ್ಳತನವನ್ನು ಹೆಸರನ್ನೇ ಫ್ರಾಡ್ ಮಾಡುವಂಥದ್ದು ಯಾರು ಮಾಡಿದರೆ ಅದು ನಿಮ್ಮ ಕುಟುಂಬ ಅಷ್ಟೇ. ಫಿರೋಜ್ ಗಾಂಧಿಯ ಮಗ ಗಾಂಧಿ ಹೆಂಗಾದ, ಫಿರೋಜ್ ಗಾಂಧಿಯ ಹೆಂಡತಿ ಇಂದಿರಾ ಗಾಂಧಿ ಹೆಂಗಾದರು ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಹಾಗೆ ಹೆಸರಲ್ಲೂ ಫ್ರಾಡ್ ಮಾಡಿದ್ರಿ ನಿಮ್ಮ ಕುಟುಂಬದವರು. ಕೊನೆಗೆ 1971ರಲ್ಲಿ ರಾಯ್ಬರೇಲಿನಲ್ಲಿ ಚುನಾವಣಾ ಅಕ್ರಮವನ್ನು ಮಾಡಿ ಗೆದ್ದು ಕೊನೆಗೆ ಪ್ರಧಾನಿ ಸ್ಥಾನವನ್ನು ಕಳ್ಕೊಳ್ಳುವಂಥ ಸ್ಥಿತಿ ನಿಮ್ಮಜ್ಜಿಗೆ ಬಂದೋಯ್ತು. ಈಗ ನೀವು ಮತಗಳ್ಳತನ ಅಂತ ಹೊಸದಾಗಿ ನೀವು ತಕರಾರುತ್ತಾ ಇದ್ದೀರಿ. 19 ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ನಲ್ಲಿ ಸೇರಿದ್ದಾನೆ. MBA ಮಾಡಿದ್ದಾನೆ. ಆಮೇಲೆ MBA ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ. ಮುಂಬೈನಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾನೆ. ಮುಂಬೈನಿಂದ ಬೆಂಗಳೂರಿಗೆ ಬಂದ. ಬೆಂಗಳೂರಿಗೆ ಬಂದಾಗ ನಾನಾಗಲೇ ಹೇಳಿದೆ, ಪ್ರಿಸ್ಟೇಜ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ, ಟವರ್ ನಂಬರ್ 39ರಲ್ಲಿ ಇದ್ದ. ಅವಾಗ ಅಸೆಂಬ್ಲಿಗೆ ವೋಟ್ ಹಾಕಿದ್ದಾನೆ. ಅದೇ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಾನೆ. ಫ್ಲ್ಯಾಟ್ ಖರೀದಿ ಮಾಡಿ ಲೋಕಸಭೆಗೆ ವೋಟ್ ಹಾಕಿದ್ದಾನೆ. ಬೇರೆ ಬೇರೆ ಬೂತಲ್ಲಿ ಇದೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಈ ರೀತಿ ಮತಗಳ್ಳತನದಿಂದ ಅಂತೇಳಿ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವರ ವಿರುದ್ಧ ತೀರ್ಪು ಕೊಟ್ಟು ಅವರ ಮೆಂಬರ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡ್ತು ಇಂದಿರಾ ಗಾಂಧಿ ಅವ್ರದ್ದು. ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಇಂದಿರಾ ಗಾಂಧಿ ಅವರು ಮತಗಳ್ಳತನದಿಂದ ಫ್ರಾಡ್ ಇಂದ ಗೆದ್ದಿದ್ದಾರೆ ಅಂತ ಹೇಳಿ ಅದನ್ನು ಎತ್ತಿಡಿತ್ತು. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ದೂರು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಮಹದೇವಪುರದ ಬಗ್ಗೆ ಬಹಳ ಸ್ಪೆಸಿಫಿಕ್ ಆಗಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು. ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಕೂಡ ನೀಡಿದ್ರು. ಒಂದೇ ಮನೆಯಲ್ಲಿ 80 ಜನ ಮತದಾರರಿದ್ದಾರೆ ಅಂತ ಹೇಳಿ ವೋಟರ್ ಐಡಿಗಳನ್ನು ಸೃಷ್ಟಿ ಮಾಡಲಾಗಿದೆ. ಪುಟ್ಟ ಮನೆ ಅದು, 10x15 ಅಳತೆಯ ಮನೆ. ಈ ಮನೆಯ ಅಡ್ರೆಸ್ನಲ್ಲೇನೆ ಬರೋಬ್ಬರಿ 80 ಮಂದಿ ವೋಟರ್ಸ್ ಇದ್ದಾರೆ ಅಂತ ಹೇಳಿ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯಲ್ಲಿ ತಿಳಿಸಲಾಗಿದೆ. ಇದೇ ನಮಗೆ ಅನುಮಾನ ಬರಲಿಕ್ಕೆ ಕಾರಣ. ಆ ಚಿಕ್ಕ ಮನೆಯಲ್ಲಿ 80 ಜನ ಇರಬಹುದಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ರಾಹುಲ್ ಗಾಂಧಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಅದೇ ಮನೆಯ ಬಳಿಯಿಂದ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ಈ ಸಂದರ್ಭದಲ್ಲಿ
ಆ ಮನೆಯ ಮಾಲೀಕರಾದ ಜಯರಾಮ್ ರೆಡ್ಡಿ ಅವರು ರಾಹುಲ್ ಗಾಂಧಿ ಅವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಮಾಡುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಇವತ್ತು ರಾಹುಲ್ ಗಾಂಧಿ ಅವರು ಏನು ಒಂದು ಚಿಕ್ಕದಂತಹ ಮನೆಯಲ್ಲಿ 80 ಜನ ಮತದಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ಏನು ಆರೋಪ ಮಾಡಿದ್ರು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಅದೇ ಒಂದು ಏರಿಯಾದಲ್ಲಿ ಇದ್ದೀವಿ. ಸದ್ಯಕ್ಕೆ ಮಾರತ್ಹಳ್ಳಿ ಅಂದರೆ ಮಹದೇವಪುರ ಲೋಕಸಭಾ ಕ್ಷೇತ್ರದ ಮಾರತ್ಹಳ್ಳಿಯ ಈ ಒಂದು ಏನು ಮುನಿರೆಡ್ಡಿ ಗಾರ್ಡನ್ ಅಲ್ಲಿ ಇದ್ದೀವಿ. ಈ ಮುನಿರೆಡ್ಡಿ ಗಾರ್ಡನ್ನ ಮನೆ ನಂಬರ್ 35 ಅಂದರೆ ಬೂತ್ ನಂಬರ್ 470 ಹೌಸ್ ನಂಬರ್ 35ರ ಈ ಒಂದು 10 ಅಡಿ ಅಗಲ 15 ಅಡಿ ಉದ್ದದ ಒಂದು ಮನೆ. ಈ ಒಂದು ಮನೆಯಲ್ಲೇ ಒಟ್ಟು 80 ಜನ ಮತದಾರರು ಇದ್ದಾರೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ಪುರಾವೆ ಸಮೇತ ಒಂದು ಆರೋಪನ ಮಾಡಿದ್ರು. ಆದರೆ ಇವತ್ತು ಈ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸ್ವತಃ ಹೇಳೋದಕ್ಕೆ ಈ ಮನೆಯ ಮಾಲೀಕರಾದಂತಹ ಜಯರಾಮ್ ರೆಡ್ಡಿ ಅವರಿದ್ದಾರೆ. ಜಯರಾಮ್ ರೆಡ್ಡಿ ಅವರೇ, ರಾಹುಲ್ ಗಾಂಧಿ ಅವರ ಒಂದು ಆರೋಪ ತಾವು ನೋಡಿದ್ದೀರಾ? ನಾವು ಟಿ ವಿನಲ್ಲಿ ನೋಡ್ತಾನೆ ಇದ್ದೀನಿ ಸರ್. ಟಿ ವಿನಲ್ಲಿ ನೋಡ್ತಾ ಇದ್ದೀನಿ, ಟಿ ವಿನಲ್ಲಿ ನ್ಯೂಸ್ ಕೇಳ್ತಾನೆ ಇದ್ದೀನಿ. 80 ಜನ ಇದ್ದಾರೆ 80 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 80 ಜನ ಎಲ್ಲಿದ್ದಾರೆ ಕೇಳಿ, 15 ಅಡಿ ಇರೋದು ನೋಡಿ. ಇವ್ರಿಗೆ ಬಾಡಿಗೆ ಕೊಟ್ಟಿರೋದು ಗಂಡ ಹೆಂಡತಿ ಒಂದು ಮಗು ಐತೆ. ಇಷ್ಟು ಜನ ಇದ್ದಾರೆ. 80 ಜನನ ಎಲ್ಲಿ ತಗೊಂಬಂದು ನಾನು ಮಲಗಿಸ್ಲಿ ಇಲ್ಲಿ ಹೇಳಿ? ಇದೆಲ್ಲ ಸುಳ್ಳು. 80 ಜನ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಮನೆ ಅಡ್ರೆಸ್ ಇರುವಂತಹ ಒಟ್ಟು 80 ಜನ ವೋಟರ್ ಐಡಿ ಇಟ್ಕೊಂಡವರು ಮತದಾನ ಮಾಡಿದ್ದಾರೆ ಅಂತೇಳಿ ಆರೋಪ. ಇಲ್ಲ 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 ಒರಿಸ್ಸಾದವರು, ಬಿಹಾರ್ ಅವರು, ಏನೋ ವೆಸ್ಟ್ ಬೆಂಗಾಲ್ ಅವರು, ಅಸ್ಸಾಂ ಅವರು, ಇವರೇ ಇದು. ಬಿಹಾರ್ ಅವರಿಲ್ಲ, ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಅವರೇ ಇಲ್ಲಿ ಇದ್ದಿದ್ದು. ಎಲ್ಲ ಗಾರ್ಮೆಂಟ್ಸಿಗೆ ಕೆಲಸಕ್ಕೆ ಹೋಗೋದು, ಇಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಕಂಪ್ನಿಗೆ ಈ ಕೆಲಸಕ್ಕೆ ಹೋಗ್ತಾ ಇದ್ದರು. ಕೊರೋನಾ ಬಂದಾಗ ಎಲ್ಲ ಖಾಲಿ ಮಾಡ್ಕೊಂಡೋದ್ರು. ಇಡೀ 35 ಮನೇಲಿ ಒಂದು ಮನೇನೂ ಇರಲಿಲ್ಲ, ಎಲ್ಲ ಖಾಲಿ. ಏನೋ 1-2 ಮನೇಲಿ ಇದ್ದಿದ್ದು. ಏನೋ ಮಂತ್ ಎಂಡ್ ಆಯಿತು ಅಂದರೆ ಅಂಕಲ್ ಖರ್ಚಿಗೆ ಕಾಸಿಲ್ಲ ಅಂತ ಕೇಳಿದ್ರೆ ನಾನೇ 500 ರೂಪಾಯಿ ಕೊಟ್ಟು ತಿನ್ಕೊಂಡಿರೋ ಹೋಗ್ರಮ್ಮ, ಅವ್ರು ಎಷ್ಟು ಕೊಡ್ತಾರೆ ಅಷ್ಟೇ ಬಾಡಿಗೆ ತೊಗೊಂಡು ನಾನು ನೆಮ್ಮದಿಯಾಗಿದ್ದೆ. ನಾನು ಏನು ತಲೆ ಕೆಡ್ಸ್ಕೊಳ್ಳಿಲ್ಲ. ನಾನು ನಿನ್ನೆ ನನಗೆ ಯಾರೋ ರಿಪೋರ್ಟ್ರು ಫೋನ್ ಮಾಡಿದ್ರು, ಇಲ್ಲಿ ಮುನಿರೆಡ್ಡಿ ಗಾರ್ಡನಲ್ಲಿ ಇದ್ದೀನಿ, ಹೌಸ್ ನಂಬರ್ 35. ಹೌಸ್ ನಂಬರ್ 35ಅಲ್ಲಿ 80 ಜನ ಇದ್ದಾರೆ, 80 ವೋಟ್ರ್ ಐ ಡಿ ಐತಿ ಅಂತ. ಆಮೇಲೆ ಇಲ್ಲ ಸ್ವಾಮಿ ಇಲ್ಲ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ನಾನು ಹೇಳಿದೆ. ಆಮೇಲೆ ಹೇಳಿದ್ರು ಇಲ್ಲ 80 ಜನ ಇಡೀ 35 ಮನೆಯಲ್ಲಿ 80 ಜನ ಇಲ್ಲ. ಈಗ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದಂತೆ ಇದೇ ಹೌಸ್ ನಂಬರ್ 35 ಮುಖ್ಯವಾಗಿ ಅವರ ಸುದ್ದಿಗೋಷ್ಠಿಯಲ್ಲೂ ಕೂಡ 35 ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸರ್ ಈ ಫೋಟೋದಲ್ಲಿ ನೋಡ್ತಾ ಇದೀವಲ್ಲ, ರಾಹುಲ್ ಗಾಂಧಿ ಅವರು ಈ ಫೋಟೋದಲ್ಲಿರುವಂತಹ ವ್ಯಕ್ತಿಗಳೇ ಈ ಒಂದು ಮನೆಯಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆ ಲಿಸ್ಟಲ್ಲಿ ಇರುವಂಥವ್ರು ಈ ಮನೇಲಿ ಇದ್ದಾರೆ? ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಫ್ರಾಂಕ್, ಅದೆಲ್ಲ ಫ್ರಾಂಕ್. ಈಗ ಜಯರಾಮ್ ರೆಡ್ಡಿ ಅವರ ಪ್ರಕಾರ ಈ ಒಂದು ಹೌಸ್ ನಂಬರ್ 35ರಲ್ಲಿ 80 ಜನ ಇದ್ದಾರೆ ಅಂತ ಹೇಳಿದ್ರು. 10 ಅಡಿ ಉದ್ದ 15 ಅಡಿ ಅಗಲ ಇರುವಂತಹ ಈ ಮನೆಯಲ್ಲಿ 80 ಜನ ವಾಸವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ರಾಹುಲ್ ಗಾಂಧಿ ಅವರು ಒಂದು ಆರೋಪ ಮಾಡಿದ್ರು. ಆರೋಪ ಮಾಡಿರುವಂತಹ ಮನೆಯ ಒಳಭಾಗದಲ್ಲಿದ್ದೀವಿ. ಈ ಮನೆಯಲ್ಲೂ ಕೂಡ ಗಂಡ ಹೆಂಡತಿ ಮತ್ತೆ ಒಬ್ಬರು ಮಗು ಇದ್ದಾರೆ. 60ರಿಂದ 80 ಜನ ಇರುವಂತಹ ಒಂದು ಪ್ರದೇಶ ಅಂತೇಳಿ ಹೇಳಿದ್ರು. ಈಗ ಆ ಅಡ್ರೆಸ್ ಕೂಡ ಸುಳ್ಳು ಅನ್ನೋದು ಇಲ್ಲಿರುವಂತಹ ನಿವಾಸಿಗಳ ಒಂದು ವಾದ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದರ ಜೊತೆಯಲ್ಲೇ ಈ ಮತಗಳ್ಳತನ ಆರೋಪದ ಭಾಗವಾಗಿ ಒಂದೇ ವಿಳಾಸ 68 ಜನರು ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅನ್ನುವ ಆರೋಪ. ಹಗದೂರ್ನ 153 ಬೆರಿ ಸ್ಟ್ರೀಟ್ ಕ್ಲಬ್ ಮೇಲೆ ಈ ಜಾಗದ ಅಡ್ರೆಸ್ನಲ್ಲೇ 68 ಮಂದಿಗೆ ವೋಟರ್ ಲಿಸ್ಟ್ ಅನ್ನ ಕೊಡಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ಜಾಗದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ರಾಹುಲ್ ಗಾಂಧಿ ಅವರ ಆರೋಪದಂತೆಯೇ ಈ ಜಾಗದಲ್ಲಿ ವೋಟರ್ ಐಡಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವೋಟರ್ ಐಡಿಯ ಲಿಸ್ಟ್ ಅಂತ ಹೇಳಿ ಏನು ರಾಹುಲ್ ಗಾಂಧಿ ತೋರಿಸಿದ್ರು, ಆ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಈ ಜಾಗದಲ್ಲಿ ಇಲ್ಲ. ಅದೊಂದು ಕ್ಲಬ್, ಅಲ್ಲಿ ಕೆಲಸ ಮಾಡುವವರಿದ್ದಾರೆ ಹೊರತು ಮತದಾರರಿಲ್ಲ ಅಂತ ಹೇಳಿ ಕ್ಲಬ್ನ ಮ್ಯಾನೇಜರ್ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಈ 153 ಬಿಯರ್ ಸ್ಟ್ರೀಟ್ ಅನ್ನೋ ಒಂದು ಜಾಗದಲ್ಲಿ ಇದೊಂದು ಕ್ಲಬ್ ಇದು. ಈ ಒಂದು ಕ್ಲಬ್ಬಲ್ಲಿ ಒಟ್ಟು 68 ಜನರನ್ನ ವೋಟಿಂಗ್ ಪವರ್ ಕೊಡಲಾಗಿದೆ ಅಂತ ಹೇಳಿ ಒಂದು ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ಈ ಕ್ಲಬ್ಬಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರುವಂಥವ್ರು ಕೆಲಸ ಕೂಡ ಮಾಡ್ತಿರ್ತಾರೆ. ಇಂತಹ ಜನರಿಗೂ ಕೂಡ ಇಲ್ಲಿ ವೋಟಿಂಗ್ ಪವರ್ ಕೊಡಲಾಗಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತಗಳ್ಳತನ ನಡೆದಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ನಾನಿರುವಂತಹ ಜಾಗ ಈ ಒಂದು ಹಗದೂರು ಭಾಗದಲ್ಲಿರುವಂತಹ 153 ಬಿಯರ್ ಸ್ಟ್ರೀಟ್ ಇದು.
ಈ BS ಸ್ಟ್ರೀಟಲ್ಲಿ 68 ಜನರಿಗೆ ಏನು ವೋಟಿಂಗ್ ಪವರ್ ಕೊಡಲಾಗಿದೆ ಅಂತೇಳಿ ವಿತ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡುವಂಥದ್ದು. ಈಗ ನನ್ನ ಜೊತೆಗೆ ಈ ಏನು ಕ್ಲಬ್ ಅವರು ಕೂಡ ಪ್ರವೀಣ್ ಅವರೇ, ಈಗ ಈ ನೋಡ್ತಿದ್ರಲ್ಲ ಈ ಎಲ್ಲ ವೋಟಿಂಗ್ ಲಿಸ್ಟ್ ಅವರು ಕೂಡ ಹೌಸ್ ನಂಬರ್ 53 ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಇದೇ ವಿಳಾಸ ಕೊಟ್ಟು ವೋಟಿಂಗ್ ಪವರ್ ಪಡೆದಿದ್ದಾರೆ ಅಂತ ಹೇಳ್ತಾರೆ. ಸೊ ಇವರೆಲ್ಲ ನೋಡಿದಾಗ ಇವ್ರು ನಿಮ್ಮವ್ರ ಸರ್? ನಮಸ್ಕಾರ, ಜೈ ಕರ್ನಾಟಕ. ನಾವು ಆ್ಯಕ್ಚುಲಿ ಇವಾಗ ಇರೋ ಸ್ಟಾಫು ಇವಾಗ ಯಾರಿಲ್ಲ. ಮುಂಚೆ ನಾವು ರೀಸೆಂಟಾಗಿ ನಾವು ಜಾಯ್ನ್ ಆಗಿದ್ವಿ. ಮುಂಚೆ ಕೆಲಸ ಮಾಡಿದ್ರು ಅದು ಇದರ ಇಲ್ವೋ ಗೊತ್ತಿಲ್ಲ ಅದರ ವೋಟರ್ ಲಿಸ್ಟಲ್ಲಿ. ಬಟ್ ಇವಾಗ ನಮ್ಮ ಇರೋ ಸ್ಟಾಫಲ್ಲಿ ಯಾರು ಇಲ್ಲ, ಅಂಥವ್ರು ಯಾರು ಇಲ್ಲ. 68 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಈಗ ವೋಟರ್ ಲಿಸ್ಟ್ ವೋಟರ್ ಆಗಿ ತುಂಬ ದಿನ ಆಯಿತು. ಅದು ಮುಂಚೆನೇ ಅವ್ರು ಕೆಲಸ ಮಾಡಿರ್ಬೋದು, ಮಾಡಿಲ್ಲ ಇರ್ಬೋದು. ಓಕೆ, ಇವಾಗ ನಮ್ಮ ಜೊತೆಲಿ ಕೆಲಸ ಮಾಡೋರು ಅಂಥವ್ರು ಯಾರು ಇಲ್ಲ. ಈ ದಿವಸದಿಂದ ಕೆಲಸ ಮಾಡ್ತಿದ್ದಾರೆ ಸರ್? ನಾವು ಇಲ್ಲಿ ಬಂದು ಒಂದು 7 months ಆಯಿತು. ಓಕೆ, 7 monthsಯಿಂದ ಈ ಲಿಸ್ಟ್ ಇದ್ದಾರೆ, ಯಾರು ಇಲ್ಲ? ಯಾರಿಲ್ಲ. ಅಲ್ಲಿ ಇರುವಂಥ ಸಿಬ್ಬಂದಿಗಳು ನೀವು ವೋಟಿಂಗ್ ಪವರ್ ಕೊಡಿಸ್ತೀರಾ ಇಲ್ಲಿ ಕೆಲಸ ಮಾಡಕ್ಕೆ ಬಂದವರಿಗೆ? ಡೆಫಿನೆಟ್ಲಿ ಲೋಕಲ್ ಹೈರ್ ಮಾಡ್ತೀವಿ, ಖಂಡಿತವಾಗಿ ಹೈರ್ ಮಾಡ್ತೀವಿ. ಕಂಪಲ್ಸರಿ ಅವ್ರದ್ದು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ಅದ್ರಲ್ಲಿ ಮುಂಚೆ ಕೆಲಸ ಮಾಡಿರೋದೇ 100% ಇರುತ್ತಾರೆ ನಮ್ಮಲ್ಲಿ. ನಿಮ್ಮ ಅಡ್ರೆಸ್ ಕೊಟ್ಟು ವೋಟರ್ ID ಕೊಡೋಕೆ ಅವಕಾಶ? ಆ ಥರ ಅವಕಾಶ ಇಲ್ಲ. ಅಂದ್ರೆ ಅವ್ರು ಎಲ್ಲಿ ಇರ್ತಾರೆ ಅಲ್ಲಿದು 100%. ಸೊ ಈಗ 153 ಈಗ BS ಸ್ಟ್ರೀಟ್ ಅಂತಿರುವಂಥದ್ದು ನಿಮ್ಮ ಕ್ಲಬ್ನ ಹೆಸರು ಕೊಟ್ಟು ವೋಟಿಂಗ್ ID ಮಾಡೋಕೆ ಅವಕಾಶ ಇದೆಯಾ? ಆ ಥರ ಸಾಧ್ಯ ಇಲ್ಲ ಸರ್. ಸೊ ಈ ಲಿಸ್ಟಲ್ಲಿ ಇರುವಂಥದ್ದು ಯಾರು ನೋಡಿದ್ರೆ ನೀವು ಹೋಗ್ಲಿ? ನಾವು ನೋಡಿಲ್ಲ ಸರ್. BBMP ಕೂಡ ಬಂದಿದ್ರಲ್ಲ ಸರ್? ಈಗ ಬಂದಿದ್ರು, ಅವ್ರು ಕೇಳಿದ್ರು ಈ ಥರ ಯಾರಾದರೂ ಇದಾರ ಲಿಸ್ಟ್ ಅಂತ. ನಾವು ಹೇಳಿದ್ವಿ ಈ ಥರ ನಮ್ಮ ಹತ್ರ ಯಾರು ಕೆಲಸ ಮಾಡೋರು ಯಾರು ಇಲ್ಲ ಅಂತ ಹೇಳಿದ್ರಿ ಸರ್. ಚೆಕ್ ಮಾಡಿದ್ರಿ. ಎಸ್. ನಿಮ್ಮಲ್ಲಿ ಕೆಲಸ ಮಾಡುವಂಥವ್ರು ನಮ್ಮ ರಾಜ್ಯದವ್ರು ಜಾಸ್ತಿ ಇದ್ದಾರೆ ಅಥವಾ ಹೊರ ರಾಜ್ಯದವ್ರು ಜಾಸ್ತಿ ಇದ್ದಾರೆ ಸರ್? ಎಲ್ಲ ಮಿಕ್ಸ್ ಇದ್ದಾರೆ ಸರ್, ಎಲ್ಲ ಮಿಕ್ಸ್ ಇದ್ದಾರೆ. ಆಲ್ಮೋಸ್ಟ್ ನಾರ್ತ್ ಇಂಡಿಯವ್ರು ಜಾಸ್ತಿ, ಬಟ್ ಎಲ್ಲ ಮಿಕ್ಸ್ ಇದ್ದಾರೆ. ನಮ್ಮ ಲೋಕಲ್ ಕರ್ನಾಟಕದವರು ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಈಗ ಕೊನೆ ಪ್ರಶ್ನೆ ಪ್ರವೀಣ್ ಅವರೇ, 153 BS ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ವಾಸ ಮಾಡ್ತಿದ್ದೀನಿ ಅಂತ ಹೇಳಿ ಯಾರಿಗಾದ್ರೂ ವೋಟರ್ ID ಮಾಡೋದಕ್ಕೆ ಅವಕಾಶ ಇದೆ ನಿಮ್ಮಲ್ಲಿ? ಆ ಥರ ಸಾಧ್ಯ ಇಲ್ಲ ಸರ್. ನಾವು ಆ ಥರ ಕೊಡೋದಿಲ್ಲ ಸರ್, ಯಾಕಂದರೆ ಅದು ನಮಗೆ ಸರ್, ನಾವು ರೆಸ್ಪಾನ್ಸಿಬಲ್ ಇಲ್ಲ ಅದಕ್ಕೆ. ಸೊ ಆ ಥರ ಯಾರೂ ಬಂದಿಲ್ಲ, ಯಾರೂ ಮಾಡಿಸಿಲ್ಲ, ನಾವು ಯಾರಿಗೂ ಮಾಡಿಸಿ ಕೊಡಿಲ್ಲ ಆ ಥರ. ಸೊ ನೋ ಚಾನ್ಸ್ ಆ ಥರ. ಸೊ ಇದಿಷ್ಟು ಇಲ್ಲಿರುವಂತಹ ಏನು ಮ್ಯಾನೇಜರ್ಗಳು ಅಂದರೆ ಇದನ್ನು ನೋಡ್ಕೊಳ್ಳುವಂತಹ ಮೇಲ್ವಿಚಾರಕರ ಮಾತು. ಅಂದರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಏನೋ ಒಂದು ಬಿಡುಗಡೆ ಮಾಡಿದ ಲಿಸ್ಟು, ಆ ಲಿಸ್ಟಲ್ಲಿ ಇದ್ದಂಥವ್ರು ಇಲ್ಲಿ ಯಾರೂ ಇಲ್ಲ, ಹಿಂದೆ ಇರ್ಬೋದು. ಆದರೆ ನಮ್ಮ ಕ್ಲಬ್ಬು ಅಥವಾ ನಮ್ಮ ಪಬ್ನ ಹೆಸರು ಹೇಳಿಕೊಂಡು ನಾವು ಯಾರಿಗೂ ಕೂಡ ವೋಟಿಂಗ್ ಮಾಡೋದಕ್ಕೆ ಇಲ್ಲಿ ವಿಳಾಸವನ್ನು ಕೊಡೋದಿಲ್ಲ, ಆ ಒಂದು ವೋಟ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸ್ಥಳೀಯರ ಮಾತಿದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲಿಗೆ ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಚುನಾವಣಾ ಮತದಾರರ ಪಟ್ಟಿ ಅಂತೇನು ಇದೆ, ಅದು ಚುನಾವಣಾ ಆಯೋಗದಿಂದಲೇ ಪ್ರಕಟ ಮಾಡಲಾಗಿದ್ದ ಅಸಲಿ ಮತಪಟ್ಟಿಯ ಅನ್ನೋದೊಂದು ವೆರಿಫೈ ಆಗಬೇಕು. ಇನ್ ಕೇಸ್ ಅದು ಹೌದು ಅನ್ನೋದಾದರೆ ರಾಹುಲ್ ಗಾಂಧಿ ಅವರು ಮಾಡ್ತಿರುವ ಆರೋಪದಲ್ಲಿ ಹುರುಳಿದೆ ಅಂತ ಅರ್ಥ. ನಾವೇ ರಿಯಾಲಿಟಿ ಚೆಕ್ ಮಾಡಿದ ಹಾಗೆ ಒಂದು ಪುಟ್ಟ ಮನೆಯಲ್ಲಿ 80 ಜನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಹುಲ್ ಗಾಂಧಿ ಅವರ ಅನುಮಾನ ಸತ್ಯ ಇದೆ. ಹಾಗೆ ಒಂದು BS ಸ್ಟ್ರೀಟ್ ಹೆಸರಿನ ಪಬ್ನಲ್ಲಿ 68 ಮತದಾರರು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸೋದು ಬಾಕಿ ಇದೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿರುವ ಮತದಾರರ ಪಟ್ಟಿ ಸತ್ಯಾನ? ರಾಹುಲ್ ಗಾಂಧಿ ಅವರು ಪರ್ಟಿಕ್ಯುಲರ್ ಆಗಿ ಮಹದೇವಪುರ ಕ್ಷೇತ್ರದಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಿರುವ ಈ ಅಡ್ರೆಸ್ಗಳಲ್ಲಿ ನಕಲಿ ಮತದಾರರು ಅಥವಾ ಅಡ್ರೆಸ್ ಅನ್ನ ಬಳಸಿಕೊಂಡು ನಕಲಿ ಮತದಾನ ಮಾಡಿರೋದು ನಿಜಾನ ಅಂತ ಹೇಳಿ ಇದಕ್ಕೀಗ ಚುನಾವಣಾ ಆಯೋಗ ಕೂಡ ಪ್ರತಿಕ್ರಿಯೆ ನೀಡಿದೆ. ಕಾಂಗ್ರೆಸ್ ಕೊಟ್ಟಿರುವ ದೂರು ನಮಗೆ ತಲುಪಿದೆ, ದೂರಿಗೆ ತಕ್ಕಂತೆ ದಾಖಲೆಯನ್ನ ನೀವು ಒದಗಿಸಿಲ್ಲ, ನಮಗೆ ಕ್ರಮ ಕೈಗೊಳ್ಳಬೇಕಾದ್ರೆ ದಾಖಲೆಗಳನ್ನು ನೀಡಬೇಕು, ಪ್ರಮಾಣದೊಂದಿಗೆ ದಾಖಲೆ ನೀಡುವಂತೆ ಸೂಚನೆಯನ್ನ ನೀಡಿದೆ. ಅಲ್ಲಿಗೆ ರಾಹುಲ್ ಗಾಂಧಿ ಅವರೇನು ಪತ್ರಕರ್ತರ ಮುಂದೆ ಪ್ರದರ್ಶನ ಮಾಡಿದ್ರು ಪಟ್ಟಿ, ಆ ಪಟ್ಟಿಯನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸಿದ್ರೆ ಆರೋಪದಲ್ಲಿ ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನೋದನ್ನ ಚುನಾವಣಾ ಆಯೋಗ ತನಿಖೆ ಮಾಡುತ್ತೆ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH